ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಇವತ್ತು ಒಂದು ಸುತ್ತೋಲೆ ಬಂದಿದೆ. ಅದರಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ಯೂನಿವರ್ಸಿಟಿಯವರು ಎಕ್ಸಾಮ್ ಫಾರ್ಮ್ ಅಥವಾ ಎಕ್ಸಾಮ್ ಅಪ್ಲಿಕೇಶನ್ನ ತುಂಬಲು ಡೇಟನ್ನು ಕೊಟ್ಟಿದ್ದರು. ಆದರೆ ಹಲವಾರು ಜನ ಏನಾಗಿದೆ ಅಂದರೆ ಎಕ್ಸಾಮ್ ಅಮೌಂಟನ್ನು ಅಥವಾ ಹಣವನ್ನು ಪೇ ಮಾಡಿದ್ದಾರೆ, ಆದರೆ ಅವರಿಗೆ ಪೇಡ್ ಅಂತ ತೋರಿಸ್ತಾ ಇಲ್ಲ. ಮತ್ತು ಹೀಗೆ ಹಲವಾರು ಸಮಸ್ಯೆಗಳು ಬರ್ತಾ ಇವೆ. ಸೊ ಆದ ಕಾರಣ ಯೂನಿವರ್ಸಿಟಿಯವರು ಈ ಪರೀಕ್ಷಾ ಅರ್ಜಿಗಳನ್ನ ಎಕ್ಸಾಮ್ ಫಾರ್ಮನ್ನು ತುಂಬುವ ಒಂದು ಪ್ರೊಸೆಸ್ಸನ್ನು ಸ್ಟಾಪ್ ಮಾಡಿದ್ದಾರೆ, ಸ್ಥಗಿತಗೊಳಿಸಿದ್ದಾರೆ. ಸೊ ಆ ಕುರಿತಾಗಿ ಒಂದು ಡೀಟೇಲ್ಡ್ ಆದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಯೋಜಿತ ಸ್ನಾತಕ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರ ಗಮನಕ್ಕೆ ತರಬಯಸುವುದೇನೆಂದರೆ, ವಿವಿಧ ಸ್ನಾತಕ ಪದವಿ ಕೋರ್ಸ್ಗಳ 1, 3 ಹಾಗೂ 5ನೇ ಸೆಮಿಸ್ಟರ್ ರೆಗ್ಯುಲರ್ ಮತ್ತು ರಿಪೀಟರ್ ವಿದ್ಯಾರ್ಥಿಗಳ ಪರೀಕ್ಷಾ ಅರ್ಜಿ ಹಾಗೂ ಶುಲ್ಕಗಳನ್ನು UUCMS ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಲಾಗಿದೆ. ಹೌದು, ಈ ಮುಂಚೆ ಒಂದು ಪರೀಕ್ಷಾ ಸುತ್ತೋಲೆಯಲ್ಲಿ 1, 3 ಮತ್ತು 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫಾರ್ಮನ್ನು ತುಂಬಿ ಹಣವನ್ನು ಪೇ ಮಾಡಬೇಕಾಗಿತ್ತು, ಅದು UUCMS ಪೋರ್ಟಲ್ನಲ್ಲಿ. ಆದರೆ UUCMS ತಂತ್ರಾಂಶದ ಮುಖಾಂತರ ಪರೀಕ್ಷಾ ಅರ್ಜಿ ಹಾಗೂ ಶುಲ್ಕ ಭರಿಸಲು ಸರ್ವರ್ ಸಮಸ್ಯೆ ಇರುವ ಕಾರಣ ಶುಲ್ಕ ಭರಿಸಿದಾಗ ಫೇಲ್ಯೂರ್ ಆಗುತ್ತಿರುವುದರಿಂದ UUCMS ತಂತ್ರಾಂಶದ ಮೂಲಕ ಪರೀಕ್ಷಾ ಅರ್ಜಿ ಹಾಗೂ ಶುಲ್ಕವನ್ನು ಭರಿಸುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಹೌದು ಸ್ನೇಹಿತರೆ, ಇದು ಬಹಳ ಜನರಿಗೆ ಕಾಡುತ್ತಿರುವಂಥ ಒಂದು ಸಮಸ್ಯೆ. ಏಕೆಂದರೆ ನಾವು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಿ ಹಣವನ್ನು ಭರಿಸಲು ಅಥವಾ ಎಕ್ಸಾಮ್ ಫೀಸನ್ನು ಪೇ ಮಾಡಲು ಹೋದಾಗ ಸರ್ವರ್ ಸಮಸ್ಯೆ ಇರುವುದರಿಂದ ಫೇಲ್ ಆಗ್ತಾ ಇದೆ. ಕೆಲವೊಬ್ಬರಿಗೆ ಪೇಮೆಂಟ್ ಕಂಪ್ಲೀಟ್ ಆಗಿರುತ್ತೆ, ಆದರೆ ಫಾರ್ಮಲ್ಲಿ ಪೇಡ್ ಅಂತ ತೋರಿಸೋದಿಲ್ಲ. ಸೊ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದ್ರ ಸಲುವಾಗಿ ಈ ಅರ್ಜಿ ತುಂಬುವುದನ್ನು ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಮುಂದುವರಿದು ತಾಂತ್ರಿಕ ಸಮಸ್ಯೆ ನಿವಾರಣೆಯಾದ ನಂತರದಲ್ಲಿ ಪರೀಕ್ಷಾ ಅರ್ಜಿ ಹಾಗೂ ಶುಲ್ಕವನ್ನು ಭರಿಸುವ ದಿನಾಂಕವನ್ನು ತಿಳಿಸಲಾಗುವುದು. ಈ ಮಾಹಿತಿಯನ್ನು ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಸೂಚಿಸಲಾಗಿದೆ. ಸೊ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆದ ನಂತರ ಮತ್ತೆ ಯೂನಿವರ್ಸಿಟಿಯವರು ಒಂದು ಸರ್ಕ್ಯುಲರನ್ನು ಹೊರಡಿಸಿ ಮತ್ತು ಎಕ್ಸಾಮ್ ಫಾರ್ಮನ್ನು ತುಂಬಲು ಎಕ್ಸಾಮ್ ಫಾರ್ಮ್ನ ಫಿಲ್ ಮಾಡಲು ಡೇಟ್ಸನ್ನು ಕೊಡ್ತಾರೆ. ಅಲ್ಲಿವರೆಗೂ ನೀವು ಕಾಯಬೇಕು ಮತ್ತು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ನಡೆಸಬೇಕು. ಸೊ ಇದು ಇವತ್ತಿನ ಒಂದು ಮಾಹಿತಿ. ಇನ್ನು ಯೂನಿವರ್ಸಿಟಿಯವರು ಈ ಪ್ರಾಬ್ಲಮ್ ಸಾಲ್ವ್ ಆದ ನಂತರ ಅರ್ಜಿ ಹಾಗೂ ಶುಲ್ಕವನ್ನು ಭರಿಸಲು ಡೇಟ್ಸನ್ನು ಕೊಡ್ತಾರೆ. ಆ ಡೇಟ್ಸ್ನ ಒಂದು ಅಪ್ಡೇಟ್ ಕೂಡ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ. ಸೊ ಇನ್ನೂ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಜಾಸ್ತಿ ಶೇರ್ ಮಾಡಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರಗಳು.